ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಗುರುವಚನದಿಂದಲ್ಲದೆ ಭವಪಾಶ ಹರಿಯದು, ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು, ಗುರುವಚನದಿಂದಲ್ಲದೆ ಸೂತಕ ಪಾತಕಗಳು ಕೆಡದಿಹವು, ಗುರುವಚನದಿಂದಲ್ಲದೆ ಅಂಗ ಮನ ಪ್ರಾಣಗಳು ಶುದ್ಧವಾಗಲರಿಯು, ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳವೆ ದಿಹಿಸದು, ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳದು, ಗುರುವಚನದಿಂದಲ್ಲದೆ ನಿಜಮುಕ್ತಿ ಕಾಣಬಾರದು. ಅಖಂಡೇಶ್ವರ ಗುರುಮುಟ್ಟಿ ಗುರುವಾದ ನಿಮ್ಮ ಪರಮ ಶರಣರ ತೋರಿ ಎನ್ನ ನುಡಿಕೊಳ್ಳ. ಇದು ಷಣ್ಮುಖ ಶಿವಯೋಗಿಗಳ ಒಂದು ಅದ್ಭುತವಾದಂತಹ ವಿಸ್ತಾರವಾದಂತಹ ವಚನ. 12ನೇ ಶತಮಾನದ ಶರಣರಿಗೆ ಅತ್ಯಂತ ಸಮೀಪವಾಗಿ ವಚನಗಳನ್ನ ಹೇಳಿದಂತಹವರು ಅಂದ್ರೆ ಇಬ್ಬರು. ಒಬ್ಬರು ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ಷಣ್ಮುಖ ಶಿವಯೋಗಿಗಳು. ಯಡಿಯೂರು ಸಿದ್ಧಲಿಂಗೇಶ್ವರರ ಪರಿಚಯ ಕರ್ನಾಟಕದಲ್ಲಿ ಬಹಳ ಜನರಿಗಿದೆ. ಯಾಕೆಂದ್ರೆ ಅವರ ಹೆಸರಲ್ಲಿ ಸಿನಿಮಾ ಆಯಿತು, ಒಂದಲ್ಲ ಅಂತ ಹೇಳಿ 2 ಸಿನಿಮಾಗಳಾದವು ಅಂತ ಕಾಣುತ್ತೆ. ಜೊತೆಗೆ ಯಡಿಯೂರು ಕ್ಷೇತ್ರವನ್ನ ಬಹಳವಾಗಿ ಬೆಳೆಸಿದರು. ಆದರೆ ಷಣ್ಮುಖ ಶಿವಗಳ ಪರಿಚಯ ಹೆಚ್ಚು ಜನರಿಗಿಲ್ಲ ಕರ್ನಾಟಕದಲ್ಲಿ. ಯಾಕೆಂದ್ರೆ ಅವರು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದವರು, ಮತ್ತು ಅವರ ಕ್ಷೇತ್ರ ಅದೊಂದು ತೀರ್ಥಕ್ಷೇತ್ರ ತರ ಅಭಿವೃದ್ಧಿ ಮಾಡಲಿಲ್ಲ. ಯಾಕಂದ್ರೆ ಮಠ, ಅದು ಮಠಗಳು ಬೆಳೆಯೋದು ಸ್ವಲ್ಪ ನಿಧಾನ. ತೀರ್ಥಕ್ಷೇತ್ರಗಳು ಅಂತ ಆಗ್ಬಿಟ್ರೆ ಬಹಳ ಜೋರಾಗಿ ಬೆಳೀತವೆ. ಮಠಗಳು ಬೆಳೀತವೆ, ಆದರೆ ಅವರು ಶಿಕ್ಷಣ ಕ್ಷೇತ್ರಕ್ಕೋ ಅಥವಾ ಮತ್ತೆ ಯಾವುದಕ್ಕಾದ್ರೂ ಕೈ ಹಾಕ್ಬೇಕಾಗತ್ತೆ. ಹಾಗಾಗಿ ಷಣ್ಮುಖ ಶಿವಗಳದ್ದು ಹೆಚ್ಚು ಬೆಳೀಲಿಲ್ಲ. ಆದ್ರೆ ವಚನಗಳು ಮಾತ್ರ ಅವರು ನೀಡಿರ್ತಕ್ಕಂಥ ಜ್ಞಾನ ಬಹಳ ಅದ್ಭುತವಾಗಿದೆ. ಒಂದೊಂದ್ಸಾರಿ ಅವ್ರದ್ದು ಅಂಕಿತ ಹೇಳದೆ ಹೋದ್ರೆ ಇದು 12ನೇ ಶತಮಾನದ ಶರಣರದ್ದೇ ವಚನ ಇರ್ಬೋದು ಅಂತ ಅನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವ್ರ ವಚನ 12ನೇ ಬಸವಣ್ಣವ್ರಿಗೆ, ಮಹಾದೇವಿ ಅಕ್ಕನವರಿಗೆ, ಅಲ್ಲಮ ಪ್ರಭುಗಳಿಗೆ ಅತ್ಯಂತ ಸಮೀಪವಾದಂತಹ ವಚನಗಳು ಷಣ್ಮುಖ ಶಿವಗಳು. ಆದ್ರೆ ಷಣ್ಮುಖ ಶಿವಗಳು ಸಾಧಕರೆಲ್ಲ ಅತ್ಯಂತ ಅದೃಷ್ಟವಂತರು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಎಲ್ಲಾ ಸಾಧಕರು ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ, ಶಿಷ್ಯರು ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಂತ ಎಲ್ಲಾ ಶಿಷ್ಯರಿಗೂ ಗುರುಗಳು ಸಿಕ್ಕೇ ಸಿಗ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಎಷ್ಟೋ ಜನರಿಗೆ ಗುರುಗಳೇ ಸಿಕ್ಕಲ್ಲ. ಗುರುಗಳು ಸಿಕ್ಕರೂ ಕೂಡ ಆ ಸಾಧಕನನ್ನ ತುದಿಗೆ ಮುಟ್ಟಿಸ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆ ಥರದ ಮಧ್ಯದಲ್ಲೇ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸ್ತಕ್ಕಂಥ ಗುರುಗಳು ಸಿಗಬಹುದು. ಆದರೆ ಷಣ್ಮುಖ ಶಿವಗಳಿಗೆ ಅದೃಷ್ಟ ಏನಪ್ಪಾ ಅಂತಂದ್ರೆ, ಅವ್ರ ಗುರುಗಳು ಅವ್ರೂರಿಗೆ ಬಂದರು. ಅಂದ್ರೆ ಷಣ್ಮುಖ ಶಿವಗಳು ಹುಟ್ಟಕ್ ಮುಂಚೆನೆ ಬಂದರು. ಷಣ್ಮುಖ ಶಿವಯೋಗಿಗಳ ತಂದೆ ಆ ಊರಿನ ಗೌಡ್ರು. ಇವರು ಬೆಳಗಾವಿ ಕಡೆಯಿಂದ ಹೋದ್ರು ಅಂತ ಸುದ್ದಿ ಇದೆ. ಅವರ ಹೆಸರು ಅಖಂಡೇಶ್ವರರು ಅಂತಾನೆ. ಅವರು ಬಸವ ಕಲ್ಯಾಣಕ್ಕೆ ಹೊರಟಂತವ್ರು, ಅಂದ್ರೆ ಕಲ್ಯಾಣ ನೋಡ್ಬೇಕು, ಯಾತ್ರೆ ಮಾಡ್ಬೇಕು ಅಂತ ಹೊರಟಂತವ್ರು ಅಖಂಡೇಶ್ವರ. ಹೋಗ್ತಾ ಹೋಗ್ತಾ ಜೇವರ್ಗಿಯಲ್ಲಿ ಅವರು ಹಿಂಗೆ, ಆಗಿನ ಕಾಲದಲ್ಲಿ ಪಾದಯಾತ್ರೆ ಅಲ್ಲ, ಸುಮಾರು 450 ವರ್ಷಗಳ ಹಿಂದೆ. ಅಲ್ಲಿ ಒಂದು ನದಿ ಪ್ರದೇಶ, ಒಂದು ಸಣ್ಣ ಹಳ್ಳ, ಅಲ್ಲಿ ಸ್ನಾನ ಮಾಡಬೇಕು, ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಅಖಂಡೇಶ್ವರ ನಿಲ್ತಾರೆ. ಇವರು ಗೌಡ್ರು ಹಂಗೆ ವಾಯು ವಿಹಾರಕ್ಕೆ ಅಂತ ಹೋಗಿರ್ತಾರೆ. ಅಡ್ಡಾಡ್ಕೊಂತ ಅವರು ಅವ್ರ ಸ್ನೇಹಿತರು ಇಬ್ರು ಹೋಗಿರ್ತಾರೆ. ಗುರುಗಳನ್ನ ಕಂಡು ನಮಸ್ಕಾರ ಮಾಡ್ತಾರೆ. ಗುರುಗಳ ತೇಜಸ್ಸಿಗೆ ಗೌಡ್ರು ಮನಸೋಲ್ತಾರೆ. ಆಮೇಲೆ ನೀವು ನಮ್ಮಲ್ಲೇ ಉಳಿರಿ, ಕಲ್ಯಾಣಕ್ಕೆ ಆಮೇಲೆ ಹೋಗ್ಬೋದು ಅಂತ ಹೇಳಿ
ಗೌಡ್ರು ಅವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ಪೂಜೆ, ಪ್ರಾರ್ಥನೆ, ಧ್ಯಾನ ಮತ್ತು ಲಿಂಗ ಪೂಜೆ, ಶಿವಾನುಭವ ಗೋಷ್ಠಿಗಳೆಲ್ಲ ನಡೆಯಕ್ಕೆ ಶುರು ಆಗ್ತವೆ. ಆ ಗೌಡ್ರಿಗೆ ಮಕ್ಳಿರಲ್ಲ ಅಲ್ಲಿವರೆಗೂ, ಅಂದ್ರೆ ಷಣ್ಮುಖ ಶಿವಿಗಳು ಹುಟ್ಟೋವರ್ಗು ಒಂದು ಮಕ್ಕಳಾಗಿರಲ್ಲ, ಮಗು ಆಗಿರಲ್ಲ. ಗುರುಗಳ ಹತ್ರ ವಿನಂತಿ ಮಾಡ್ಕೊಂತಾರೆ. ಗುರುಗಳು ಬಹಳ ದೊಡ್ಡ ತಪಸ್ವಿಗಳಿರ್ತಾರೆ. ಅವರ ಆಶೀರ್ವಾದದಿಂದ ಮತ್ತು ಯೋಗ ಒಬ್ಬ ಮಹಾತ್ಮ ಅಲ್ಲಿ ಹುಟ್ಟೋದಿರುತ್ತೆ. ಗೌಡರಿಗೆ ಒಂದು ಶಿಶು ಜನಿಸುತ್ತೆ. ಅದಕ್ಕೆ ಷಣ್ಮುಖ ಅಂತ ಹೆಸರಿಡ್ತಾರೆ. ಅವರೇ ಮುಂದೆ ಅಖಂಡ ಬ್ರಹ್ಮಚಾರಿಗಳಾಗಿ ಷಣ್ಮುಖ ಶಿವಯೋಗಿಗಳು ಅಂತ. ಆ ಗುರುಗಳೇನು ಜಳಕ ಮಾಡೋದಕ್ಕೆ ನಿಂತಿದ್ರಲ್ಲ, ಈಗಲೂ ಇದೆ, ಅಲ್ಲಿ ನೀರು ಬರುತ್ತೆ. ಅಂತ ಬರಗಾಲದ ನಾಡಲ್ಲೂ ಕೂಡ ಅದು ಜೋಗಿಕೊಳ್ಳ ಅಂತ ಕರೀತಾರೆ. ಈಗ ಅಲ್ಲಿ ಯಾವಾಗ್ಲೂ ನೀರು ಬರ್ತಿರುತ್ತೆ. ನಾನು ಪಾದಯಾತ್ರೆ ಹೋಗ್ಬೇಕಾದ್ರೆ, ಬಸವ ಕಲ್ಯಾಣ ಪಾದಯಾತ್ರೆ ಹೋಗ್ಬೇಕಾದ್ರೆ ಗದಗಿನಿಂದ ಅಲ್ಲಿ ಜೇವರ್ಗಿಯಲ್ಲಿ ಉಳಿದಿದ್ವಿ ಒಂದ್ ದಿವಸ. ಅವರು ಷಣ್ಮುಖ ಶಿವಗಳು ಸಾಧನೆ ಮಾಡಿದ ಜಾಗಕ್ಕೂ ಹೋಗಿದ್ವಿ. ಅಷ್ಟು ಒಳ್ಳೆ, ಅಂದ್ರೆ ಇವತ್ತಿಗೂ ಕೂಡ ಪ್ರಕೃತಿ, ಆವತ್ತಿನ ಕಾಲದಾಗಂತೂ ಕಾಡೇ ಇರ್ಬೇಕದು. ಇವತ್ತು ಕಾಡು ಅಷ್ಟೊಂದಿಲ್ಲ, ಇದೆ, ಆದ್ರೂ ಊರು ಬಿಟ್ಟು ದೂರ ಇದೆ, ಒಂದು 3-4 ಕಿಲೋಮೀಟರ್ ದೂರ ಇದೆ. ತುಂಬಾ ಚೆನ್ನಾಗಿ ರಕ್ಷಣೆ ಮಾಡಿದಾರೆ ಆ ನೀರನ್ನ ಬರ್ತಕ್ಕಂಥ ಜಾಗವನ್ನ. ಅದೊಂದು ಆಗಾಗ ಕೆಲವು ಜನ ಹೋಗ್ತಕ್ಕಂಥ ಕ್ಷೇತ್ರವಾಗಿದೆ. ಅಲ್ಲಿ ಅವರು ಸಾಧನೆ ಮಾಡಿದ್ರು, ವಚನ ಸಾಹಿತ್ಯ ಅಭ್ಯಾಸ ಮಾಡಿದ್ರು. ಇನ್ನೊಂದು ಷಣ್ಮುಖ ಶಿವಗಳ ಬಹಳ ದೊಡ್ಡ ಕೊಡುಗೆ ಕನ್ನಡಕ್ಕೆ ಏನಪ್ಪಾ ಅಂತಂದ್ರೆ, ಪತಂಜಲಿ ಋಷಿಗಳು ಪ್ರತಿಪಾದಿಸಿದಂತ ಅಷ್ಟಾಂಗ ಯೋಗವನ್ನ ವಚನ ಸಾಹಿತ್ಯದ ಪರಿಭಾಷೆಗೆ ಹೊಂದಿಸಿ ಅವರು 8 ರೀತಿಯ ಅಂದ್ರೆ ವಚನಗಳನ್ನು ಬರೆದಿದ್ದಾರೆ. ಆ ಯೋಗದ ಮೇಲೇನೆ, ಅಷ್ಟಾಂಗ ಯೋಗದ ಮೇಲೆ ವಚನ ಬರೆದಿದ್ದಾರೆ. ಅದು ಅವರು ಪ್ರತ್ಯಕ್ಷವಾಗಿ ಸಾಧನೆ ಮಾಡಿ ಅದು ಶರಣ ತತ್ವಕ್ಕೆ ಹೊಂದ್ಕೊಳ್ಳೋ ಹಾಗೆ ಬರೆದಿದ್ದಾರೆ. ಅದು ವಿಶೇಷ. ಅಷ್ಟಾಂಗ ಯೋಗವನ್ನೇ ಶರಣ ತತ್ವಕ್ಕೆ ಹೊಂದಿಸಿ ಅವರು ವಚನಗಳನ್ನು ಬರೆದಿದ್ದಾರೆ. 8 ಅಷ್ಟಾಂಗ ಯೋಗದ ಎಲ್ಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಏನಿದೆಯಲ್ಲ ಅದೆಲ್ಲದನ್ನು ಕೂಡ ವಚನ ರೂಪದಲ್ಲಿ ಮಾತನಾಡ್ತಾರ. ಇನ್ನು ಈ ವಚನದಲ್ಲಿ ಗುರುವಚನದಿಂದಲ್ಲದೆ ಭವಪಾಶ ಹರಿಯದು, ಈ ವಚನ ಬಹಳ ಅದ್ಭುತವಾದ ವಚನ. ಗುರುವಚನದಿಂದಲ್ಲದೆ ಲಿಂಗವೆಂದೆನಿಸದು, ಗುರುವಚನದಿಂದಲ್ಲದೆ ನಿತ್ಯವೆಂದೆನಿಸದು, ಗುರುವಚನ ನಿಯಮವೆಂದೆನಿಸದು ಅಂತ ಬಸವಣ್ಣವ್ರದೊಂದು ವಚನ ಇದೆ. ಅದೇ ವಚನದ ದಾಟಿಯಲ್ಲಿ ಬಹಳ ವಿಶೇಷವಾಗಿ ತಮ್ಮ ಸ್ವಾನುಭವವನ್ನು ಬಳಸಿ ಷಣ್ಮುಖ ಶಿವಗಳು ಬರೆದಿದ್ದಾರೆ. ಗುರುವಚನದಿಂದಲ್ಲದೆ ಭವಪಾಶ ಹರಿಯದು. ಇಲ್ಲಿ ಗುರುವಚನ ಅಂತಂದ್ರೆ ಗುರುವಿನ ಬೋಧೆ ಅಂತ ತಗೋಬೇಕು ನಾವು. ಗುರುವಿನ ಬೋಧೆ ಆಗ್ಲಾರ್ದೆ, ಗುರುವಿನ ಉಪದೇಶ ಆಗ್ಲಾರ್ದೇನೆ ಭವಪಾಶ ಅಂದ್ರೆ ಏನು? ಭವ ಅಂದ್ರೆ ಹುಟ್ಟು. ಭವ ಅಂದ್ರೆ ಹುಟ್ಟು. ಹುಟ್ಟು ತನ್ನ ಜೊತೆಗೆ ಸಾವನ್ನು ಕಟ್ಕೊಂಡೇ ಬರುತ್ತೆ. ಇದು ಬಹಳ ವಿಶೇಷ. ಅದಕ್ಕೆ ಭವರೋಗ ಅಂತ ಶರಣರು, ಸಂತರು, ದಾಸರು ಎಲ್ಲರೂ ಬಳಸ್ತಾರೆ. ಭವರೋಗ ಅಂದಾಗ ಕೇವಲ ಹುಟ್ಟು ಅಂತ ಅರ್ಥ ಇದೆ ಅಷ್ಟೇ. ಅದಕ್ಕೆ ಸಂಸ್ಕೃತದಲ್ಲಿ ಭವ ಅಂದ್ರೆ ಹುಟ್ಟು, ಆಗು ಅಂತಾನು ಅರ್ಥ ಆಗುತ್ತೆ. ಆದ್ರೆ ಅಲ್ಲಿ ಭವ ಅಂದ್ರೆ ಕೇವಲ ಹುಟ್ಟು ಅಂತ ಅಷ್ಟೇ ತಗೋಬಾರ್ದು, ಅಲ್ಲಿ ಸಾವು ಅಂತಾನು ತಗೋಬೇಕು. ಹುಟ್ಟು ಸಾವುಗಳ ಚಕ್ರ, ಅದೇ ಭವರೋಗ. ಅಂದ್ರೆ ಹುಟ್ಟಿನ ನಂತರ ಸಾವು, ಸಾವಿನ ನಂತರ ಹುಟ್ಟು. ಇದು ಎಲ್ಲಿ ತನಕ ಆಗತ್ತಪ್ಪ ಅಂತಂದ್ರೆ ಜನ್ಮ ಜನ್ಮಾಂತರಗಳು, ಲಕ್ಷಾಂತರ ವರ್ಷಗಳು ಹಿಡಿಬಹುದು ಅಂತ ಹೇಳ್ತಾರೆ ಒಂದ್ಸರಿ. ಸರಿಯಾದ ಮಾರ್ಗ ಸಿಗದೆ ಹೋದ್ರೆ, ಕೆಟ್ಟ ಮಾರ್ಗದಲ್ಲಿ ಅವನು ಚರಿಸ್ತಾ ಇದ್ರೆ ಅವನಿಗೆ ಮೋಕ್ಷ ಪಡಿಲಿಕ್ಕೆ ಸಾವಿರಾರು ವರ್ಷಗಳು, ಲಕ್ಷ ವರ್ಷಗಳು ಆಗ್ಬಿಡಬಹುದು ಅಂತ ಹೇಳ್ತಾರೆ. ಆದ್ರಿಂದ ಈ ಭವಪಾಶವನ್ನ ಹರ್ಕೋಬೇಕಾದ್ರೆ, ಭವಪಾಶವನ್ನ ನಿವಾರಿಸ್ಕೋಬೇಕಾದ್ರೆ ಅದಕ್ಕೆ ಗುರುವಿನ ಬೋಧನೆ ಬೇಕು, ಗುರುವಿನ ಉಪದೇಶ ಬೇಕು. ಪಾಶ ಅಂದ್ರೆ ನಿಮಗೆಲ್ಲ ಗೊತ್ತು, ಹಗ್ಗ. ಹಗ್ಗವನ್ನ ಮಾಡ್ಬೇಕಾದ್ರೆ ಹಿಂದೆ ರೈತರು, ನಾವು ಚಿಕ್ಕವರಿದ್ದಾಗ ನೋಡಿದೀವಿ. ಇವಾಗೆಲ್ಲ
ಮಷೀನಲ್ಲಿ ಮಾಡಿದ ಹಗ್ಗಗಳೇ ಬರ್ತವೆ. ಪ್ಲಾಸ್ಟಿಕ್ ನೋವು ಅಥವಾ ನೂಲ್ ನೋವು ಬಂದರೂ ಕೂಡ ಅದಕ್ಕೂ ಮಷೀನೇ ಬಂದಿದೆ ಹಗ್ಗ ಮಾಡೋದಕ್ಕೆ. ಆದ್ರೆ ನಾವು ತುಂಬಾ ಚಿಕ್ಕವರಿದ್ದಾಗ 45-50 ವರ್ಷಗಳ ಹಿಂದೆ ಹಗ್ಗವನ್ನು ಹೊಸಿತಾ ಇದ್ರು. ಆವಾಗ ಹಗ್ಗ ಹೊಸಿಬೇಕಾದ್ರೆ 3 ಎಳೆ ಇಟ್ಕೊಂತ ಇದ್ರು. 2 ಎಳೆ ಅಲ್ಲ, 3 ಎಳೆ. 3 ಎಳೆ ಹಗ್ಗ ಮಾಡಿದ್ರೆ ತುಂಬಾ ಗಟ್ಟಿ ಆಗತ್ತ, ಬಹಳ ಗಟ್ಟಿ ಆಗತ್ತೆ. ಹಾಗೆ ಕೈಯಲ್ಲೇ ಹಿಂಗ್ ತೊಡೆ ಮೇಲೆ ಇಟ್ಕೊಂಡು ಹೊಸಿತಿದ್ರು. ಆಮೇಲೆ ಅದನ್ನ ಜಗ್ಗಿಸ್ತಿದ್ರು ಹುಡುಗರ ಹತ್ರ. ಅವ್ರು ಹೊಸಿತಿದ್ರು, ಜಗ್ಗಿ ಗಟ್ಟಿ ಮಾಡ್ಬೇಕಂದು. ಹಾಗೆ ಈ ಭವಪಾಶ ಅಂದ್ರೆ ಈ ಸಂಸಾರ ಪಾಶ ಅಥವಾ ಜೀವನ ಭಾವ ಏನಿದೆಯಲ್ಲ, ಇದಕ್ಕೂ 3 ಎಳೆಗಳಿದೆ ಅಂತ ಹೇಳ್ತಾರೆ. ಋಷಿಗಳಿಂದ ಹಿಡ್ಕೊಂಡು ಶರಣರವರೆಗೆ ಎಲ್ಲರೂ, ಚನ್ನಬಸವಣ್ಣನವರವರೆಗೆ ಎಲ್ಲರೂ 3 ಕರ್ಮಗಳು, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ತಿಳ್ಕೊಂಡು 3 ಕರ್ಮಗಳ ಪಾಶದಲ್ಲಿ ಪರಮಾತ್ಮ ಈ ಭವಪಾಶವನ್ನ ಹೆಣೆದಿದ್ದಾನೆ. 3 ಕರ್ಮಗಳು, ಅದು ಬಹಳ ಭದ್ರವಾಗಿದೆ. ಅದನ್ನು ಬಿಡಿಸ್ಕೋಬೇಕಾದ್ರೆ ಬಹಳ ಕಠಿಣ ಇದೆ. ಅದಕ್ಕೆ ತಪಸ್ಸು, ಸಾಧನೆ, ಗುರುವಿನ ಅನುಗ್ರಹ ಅನ್ನೋದು ಸುಳ್ಳಲ್ಲ. ಇವಾಗ ಏನೋ ತಲೆಗೆ ಬಂದಂಗೆ ಜನ ಮಾತಾಡ್ತಿರ್ತಾರೆ, ಕರ್ಮ ಇಲ್ಲ, ಅದಿಲ್ಲ, ಶರಣರು ಒಪ್ಪಲ್ಲ, ಪೂರ್ವಜನ್ಮ ಪುನರ್ಜನ್ಮ ಒಪ್ಪಲ್ಲ. ಶರಣರೆಲ್ಲವನ್ನೂ ಒಪ್ಪಿದ್ದಾರೆ. ಆದ್ರೆ ವಿಶೇಷವಾದ ಮಾರ್ಗವನ್ನು ತೋರಿಸಿದ್ದಾರೆ ಶರಣರು. ಆ ಪಾರಂಪರಿಕವಾಗಿ ಬಂದಂತಹ ಪದ್ಧತಿಗಳನ್ನು ಒಪ್ಪಿಕೊಂಡೂ ಕೂಡ ಅದನ್ನ ಗೆಲ್ಲುವ ವಿಶೇಷವಾದ ಮಾರ್ಗವನ್ನ ಶರಣರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಅದು ಒಂದು ಮಾಯೇನೆ. ಆ ಮಾಯಾಪಾಶ ಅನ್ನುವಂಥದ್ದು ಎಂತೆಂಥವ್ರನ್ನೋ ಸಿಕ್ಕಿಸ್ಕೊಳ್ಳುತ್ತೆ. ಬುದ್ಧಿವಂತರಲ್ಲದಿದ್ದವ್ರನ್ನ, ಹರಿ, ಅಜ, ಅಸುರರು ಎಲ್ಲರೂ ಮಾಯೆ ಪಾಶಕ್ಕೆ ಒಳಗಾಗ್ತಾರೆ ಅಂತ ಹೇಳಿ ಶರಣ. ಇಲ್ಲಿ ಹರಿ, ಅಜ, ಸುರರು ಅಂದ್ರೆ ದೇವರುಗಳು ಅಂತಲ್ಲ, ರಾಜಕಾರಣಿಗಳು, ಉದ್ಯಮಿಗಳು ಅಂತ ಈಗಿನ ನೀವೇನಂತೀರಲ್ಲ ಹಾಗೆ ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಅವ್ರಿಗೆಲ್ಲ ಹೆಸರು ಕೊಡ್ತಾ ಇದ್ರು, ದೇವತೆಗಳು, ರಾಕ್ಷಸರು ಅಂತ ಹೇಳಿ. ಅಷ್ಟೇ ಹೊರತು ಈಗಲೂ ಅವ್ರಿದ್ದೇ ಇದ್ದಾರೆ. ಈಗಲೂ ಹರಿ, ಅಜ, ಸುರರೆಲ್ಲ ಬೇರೆ ಬೇರೆ ಹೆಸರಿನಲ್ಲಿದ್ದಾರೆ ಇಷ್ಟೇ. ಅವರೆಲ್ಲರೂ ಕೂಡ ಭವಪಾಶಕ್ಕೆ ಒಳಗಾಗ್ಬೇಕಾಗತ್ತೆ. ಈ ಭವಪಾಶವನ್ನು ತಪ್ಪಿಸುವವನು ಯಾರಪ್ಪ ಅಂದ್ರೆ ಗುರು. ಅದನ್ನ ಎಲ್ಲಾ ಧರ್ಮದವರು, ಎಲ್ಲಾ ಮತ ಪಂಥಗಳವರು ಒಪ್ಕೊಳ್ತಾರೆ. ಗುರು ಮಾತ್ರ ನಮ್ಮನ್ನ ಭವಪಾಶದಿಂದ ಬಿಡುಗಡೆ ಮಾಡಬಲ್ಲ. ಗುರುವಚನದಿಂದಲ್ಲದೆ ಭವಪಾಶ ಹರಿಯದು, ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು. ಇದು ಭಾರತ ದೇಶದ ಸಮಸ್ಯೆ ಅಷ್ಟೇ ಅಲ್ಲ, ವಿಶ್ವದಲ್ಲಿಯೂ ಕೂಡ, ಪ್ರಪಂಚದಲ್ಲಿ, ಭೂಮಿ ಮೇಲೆ ಬೇರೆ ಬೇರೆ ದೇಶದಲ್ಲೂ ಬೇರೆ ಬೇರೆ ತರ ಜಾತಿ ಪದ್ಧತಿ ಇದೆ. ಗುಲಾಮಗಿರಿ ಅಂತ ಕೆಲವು ಕಡೆ ಇತ್ತು. ಮುಸಲ್ಮಾನರಲ್ಲೂ ಕೂಡ ಜಾತಿ ಭೇದ ಇದೆ ಅಂತ ತಿಳ್ಕೊಂಡು ಕೇಳ್ತೀವಿ. ಆದ್ರೆ ನಮ್ಮಷ್ಟು ಪ್ರಬಲವಾಗಿಲ್ಲ, ಇರಲಿಲ್ಲ. ಈಗ ನಮ್ಮಲ್ಲೂ ಕಡಿಮೆ ಆಗಿದೆ, ಭಾರತೀಯರಲ್ಲೂ ಕಡಿಮೆ ಆಗಿದೆ. ಅದು ಕಡಿಮೆ ಆಗಬೇಕು. ವಿಜ್ಞಾನ ಬೆಳೆದ ಹಾಗೆ, ತತ್ವಜ್ಞಾನಿಯಾದ ಹಾಗೆ, ಆಧ್ಯಾತ್ಮ ಜ್ಞಾನವನ್ನ ರೂಢಿಸ್ಕೊಂಡ ಹಾಗೆ ಈ ಜಾತಿ ಭೇದ ಅನ್ನುವಂಥದ್ದನ್ನು ಕೂಡ ನಾವು ಬಿಡ್ತಾ ಬರಬೇಕು. ಇಲ್ಲದೆ ಹೋದ್ರೆ ನಮ್ಮ ಜೀವನದಲ್ಲಿ ಉದ್ಧಾರ ಸಾಧ್ಯ ಇಲ್ಲ. ಜಾತಿ ಭೇದ ಯಾವಾಗ ಹೋಗುತ್ತಪ್ಪ ಅಂದ್ರೆ, ಗುರು ಈ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಜಾತಿಯನ್ನ ನಿರಾಕರಿಸಿ ಅತಿಗಳೆದು ಧರ್ಮ ದೀಕ್ಷೆಯನ್ನ ಕೊಡ್ತಾನೆ. ಧರ್ಮ ದೀಕ್ಷೆಯನ್ನು ಪಡ್ಕೊಂಡಂತವ್ರೆಲ್ಲರೂ ಒಂದೇ. ಇದು ಬಸವಣ್ಣವ್ರು ತೋರಿಸ್ಕೊಟ್ಟ ಮಾರ್ಗ. ಬ್ರಾಹ್ಮಣ ಮಧುವರಸನಿಂದ ಹಿಡ್ಕೊಂಡು ಅಂತ್ಯಜ ಹರಳಯ್ಯನವರವರೆಗೆ ಎಲ್ಲರೂ ಒಂದೇ. ಲಿಂಗ ದೀಕ್ಷೆ ತಗೊಂಡ್ಮೇಲೆ ಯಾವುದೇ ಜಾತಿ ಭೇದವನ್ನು ಮಾಡಬಾರ್ದು ಅನ್ನೋದನ್ನ ಬರೀ ಉಪದೇಶ ಮಾಡಲಿಲ್ಲ, ಅದನ್ನ ಬದುಕಿ ತೋರಿಸಿದ್ರು. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹಾಗೆ ನಡ್ಕೊಂಡು ತೋರಿಸಿದ್ರು. ಇನ್ನು ನಾವು ಅಷ್ಟು ವಿಕಾಸ ಆಗಿಲ್ಲ, ನಾವು ಅಷ್ಟು ಅಳವಡಿಸ್ಕೊಳಕ್ ಸಾಧ್ಯ ಆಗಿಲ್ಲ. ಅಂದ್ರೆ ಒಬ್ಬ ಪಾದರಕ್ಷೆ ತಯಾರು ಮಾಡ್ತಕ್ಕಂಥ ಚಮ್ಮಾವುಗೆಯನ್ನು ತಯಾರು ಮಾಡುವಂತ ಹರಳಯ್ಯ, ಅವನ್ನ ಚಮ್ಮಾವುಗೆಯನ್ನು ತಯಾರು ಮಾಡ್ಕೊಂಡು ಬಂದ್ರೆ ಬಸವಣ್ಣವ್ರು ಅದನ್ನು ಮುಟ್ಟಿ ನೋಡಿ ಅವನ್ನ ಒಳಗಡೆ ಕರ್ಕೊಂತಾರೆ. ಮತ್ತೆ ಒಳಗಡೆ ಕರ್ಕೊಂಡು, ಏನಿದು ವಿಶೇಷವಾಗಿದಾವಲ್ಲ ಚಮ್ಮಾವುಗೆ, ಹೌದು, ನೀವೊಂದು ಶರಣ ಜಾಸ್ತಿ ಹೇಳ್ಬಿಟ್ರಿ ನಮಗೆ, ಅದ್ರ ಋಣವನ್ನ ತೀರ್ಸೋಕ್ಕೋಸ್ಕರವಾಗಿ ನಾನು ಮತ್ತು ಕಲ್ಯಾಣಿ ಅಂದ್ರೆ ಹರಳಯ್ಯ ಮತ್ತು ಹರಳಯ್ಯನವರ ಪತ್ನಿ
ಇಬ್ರು ತೊಡೆ ಚರ್ಮವನ್ನು ತೆಗೆದು ಇದನ್ನು ತಯಾರು ಮಾಡಿದೀವಿ ಅಂತ ಹೇಳ್ಬಿಟ್ರು. ಬಸವಣ್ಣವ್ರು ಹೇಳ್ತಾರೆ, ಇಂತಹ ಕೆಲಸ ಯಾಕೆ ಮಾಡಕ್ ಹೋಗಿದ್ರಿ ಶರಣರೇ? ಶರಣರ ಚಮ್ಮಾವುಗೆಯನ್ನ ನಾವು ಬಿಟ್ಟದಕ್ ಸಾಧ್ಯವೇ ಇಲ್ಲ. ಈ ಚಮ್ಮಾವುಗೆ ಪೃಥ್ವಿ ಸಮಬಾರದು ಅಂದ್ಬಿಡ್ತಾರೆ ಬಸವಣ್ಣ, ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಇದು ಪೃಥ್ವಿಗೆ ಸಮಬಾರದು, ಇದು ಅಂಥ ಪಾದರಕ್ಷೆ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಅದರಿಂದನೇ ಕಲ್ಯಾಣ ಕ್ರಾಂತಿ ಆಗಿದೆ. ಒಂದು ಮಧುವರಸ ಅದನ್ನ ಮೆಟ್ತಾನೆ, ಅದರಿಂದ ಅವನಿಗೆ ಉರಿ ಉರಿ ಅಂತ ಹೇಳಿ ಆಗತ್ತೆ. ಅದು ಹರಳೈನವರ ಆ ಚರ್ಮ ತೊಳೆದಂತ ಬಾನಿ ನೀರನ್ನು ಸ್ನಾನ ಮಾಡಿದಾಗ ಅವನು ಆ ಉರಿಯಿಂದ ಪಾರಾಗ್ತಾನೆ ಮಧ್ವರಸ. ಮುಂದೆ ಲಿಂಗ ದೀಕ್ಷೆಯನ್ನು ಪಡ್ಕೊಂತಾನೆ. ಆಮೇಲೆ ಅವರಲ್ಲಿ ಬೀಗತನವನ್ನು ಕೂಡ ಮಾಡ್ತಾನೆ ಅಂತ ಬರ್ತದೆ. ಅದರಿಂದನೇ ಕಲ್ಯಾಣದಲ್ಲಿ ದೊಡ್ಡ ಕ್ರಾಂತಿ ನಡೆದು ಇವಾಗೇನ್ ನೀವು ಕಾದ್ರವಳ್ಳಿ, ಮುರುಗೋಡು, ಆಮೇಲಿಂದ ಬೈಲು ಹಂಗಲ, ಇವೆಲ್ಲ ಶರಣರ ಬಂದಂತ ತಾಣಗಳು. ಲಿಂಗಮಠ ಅಂತ ಒಂದಿದೆ, ಕಕ್ಕೇರಿ ಲಿಂಗಮಠ, ಇವೆಲ್ಲವೂ ಕೂಡ ಉಳಿವಿ ತನಕನೂ ಶರಣರ ಕ್ಷೇತ್ರಗಳು. ಅವೆಲ್ಲ ಅಲ್ಲಲ್ಲಿ ನೆಲೆ ನಿಂತು 3000 ಮಠ ಇಲ್ಲಿ. ಆಮೇಲೆ ಇಲ್ಲಿ ಉಣಕಲ್ ಕೆರೆ ಏನಿದೆಯಲ್ಲ, ಬಸವ ಸಾಗರ ಅಂತ ಮಾಡಿ, ಚನ್ನಬಸವ ಸಾಗರ ಅಂತ ಮಾಡಿದ್ದಾರೆ. ಅಂದ್ರೆ ಅಷ್ಟು ಅಲ್ಲಿಂದ ಇಲ್ಲಿ ತನಕ ಬೆನ್ನಟ್ಟಿ ಬಂದ್ರು ಶರಣರನ್ನ. ಶರಣರು ಅನಿವಾರ್ಯವಾಗಿ ಖಡ್ಗ ಹಿಡಿದು ಯುದ್ಧ ಮಾಡ್ಬೇಕಾಗ್ಬಂತು. ಅಂದ್ರೆ ಜಾತೀಯತೆಯನ್ನು ತೊಡೆದು ಹಾಕ್ಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲೇ 800 ವರ್ಷಗಳ ಹಿಂದೆನೆ, 850 ವರ್ಷಗಳ ಹಿಂದೆನೆ ಶರಣರು ಈ ರೀತಿಯಾಗಿ ಹೋರಾಟ ಮಾಡಿದ್ದಾರೆ. ಹೀಗೆ ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು. ಜಾತಿ ಭೇದ ಹೋಗ್ಬೇಕು ಅಂದ್ರೆ ಎಲ್ಲರೂ ಲಿಂಗವನ್ನು ಧರಿಸಿ, ಲಿಂಗ ಧರಿಸಿದವರ ನಡುವೆ ಯಾವುದೇ ಕಾರಣಕ್ಕೂ ಭೇದವನ್ನ ಮಾಡಬಾರ್ದು. ಒಂದ್ ವೇಳೆ ಲಿಂಗ ಧರಿಸದೇ ಇದ್ರು ಕೂಡ ಅವರು ಆಚಾರ ವಿಚಾರ ಚೆನ್ನಾಗಿದ್ರೆ ಅವರಲ್ಲೂ ಕೂಡ ಭೇದವನ್ನ ಮಾಡಬಾರ್ದು. ಮುಂದೆ 3ನೇ ನುಡಿಲಿ ಹೇಳ್ತಾರೆ, 3ನೇ ಸಾಲಲ್ಲಿ, ಗುರುವಚನದಿಂದಲ್ಲದೆ ಸೂತಕ ಪಾತಕಗಳು ಕೆಡದಿಹವು. ಗುರುವಚನ ಸಿಗದೆ ಹೋದರೆ, ಗುರುಬೋಧೆ ಸಿಗದೆ ಹೋದರೆ ಸೂತಕಗಳು ಮತ್ತು ಪಾತಕಗಳು, ಪಂಚಸೂತಕಗಳು ಅಂತ ಆಚರಿಸ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಲಿಂಗಾಯತರು, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಲಿಂಗಾಯತರು ಈ ಸೂತಕಗಳನ್ನು ಬಹಳ ಜನ ಆಚರಣೆ ಮಾಡಲ್ಲ, ಗೊತ್ತಿಲ್ಲದಿದ್ದವ್ರು ಮಾಡ್ತಾರೆ. ಮೊದಲನೇದು ಜಾತಿ ಸೂತಕ. ಅಂದ್ರೆ ಇವನು ಕೀಳು, ಅವನ ಮೇಲು, ಅವನ ಒಳಗಡೆ ಕರ್ಕೋಬೇಡ್ರಿ, ಇವನ್ ಒಳಗಡೆ ಕರ್ಕೊಳ್ರಿ, ಇದೆಲ್ಲ ಇದೆಯಲ್ಲ, ಇದು ಜಾತಿ ಸೂತಕ. ಇದನ್ನ ಮಾಡಬಾರ್ದು. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಯಾರನ್ನೂ ಕೂಡ ಜಾತಿ ಕೇಳೋದೇ ಇಲ್ಲ. ಸ್ವಚ್ಛತೆ, ಶಿಸ್ತು, ಸಮಯ ಪಾಲನೆ, ಇದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತೀವಲ್ರು. ಅದಕ್ಕೋಸ್ಕರವಾಗಿ ಜಾತಿ ಭೇದ, ಸೂತಕ, ಜಾತಿ ಸೂತಕ ಮಾಡಬಾರ್ದು. ಜನನ ಸೂತಕ, ಕೆಲವು ಕಡೆ ಹುಟ್ಟಿದಾಗ ಅವ್ರನ್ನ ಏನೋ ಅವರಿಗೆ ಸ್ನಾನ ಮಾಡಿಸಿ ಅಥವಾ ಪವಿತ್ರ ಒಳಗಡೆ ಕರ್ಕೊಳ್ಳೋದು, ನಾಮಕರಣ 13 ದಿವಸ ಅಥವಾ 5 ದಿವಸ 3 ದಿವಸ ಹಿಂಗೆಲ್ಲ ಸೂತಕ ಆಚರಿಸ್ತಿರ್ತಾರೆ ಮಗು ಹುಟ್ಟಿದಾಗ. ಅದನ್ನು ಆಚರಿಸಬಾರ್ದು ಅಂತಾರೆ ಶರಣರು. ಯಾಕೆ ಅಂದ್ರೆ ಗರ್ಭಕ್ಕೆ ಲಿಂಗಧಾರಣೆ ಮಾಡಿರ್ತಾರೆ. ಗರ್ಭಕ್ಕೆ ಲಿಂಗಧಾರಣೆ ಮಾಡಿರೋದ್ರಿಂದ ಜೊತೆಗೆ ಹುಟ್ಟಿದ ಕೂಡಲೇ ನಮ್ಮಲ್ಲಿ ಐನವರು ಅನ್ನಿಸ್ಕೊಂಡಂತವ್ರು ಅಥವಾ ಊರಿನಲ್ಲಿದ್ದಂತ ಜಂಗಮರು ಬಂದು ಆ ಮಗುವಿಗೆ ಸ್ನಾನ ಎಲ್ಲ ಆದ್ಮೇಲೆ ವಿಭೂತಿ ಧಾರಣೆ ಮಾಡಿ ಲಿಂಗ ಕೂಡ ಧಾರಣೆ ಮಾಡ್ತಿದ್ರು. ಆ ಗರ್ಭಕ್ಕೆ ಕಟ್ಟಿದ ಲಿಂಗನೇ ಆ ಮಗುಗ್ ಧಾರಣೆ ಮಾಡ್ತಿದ್ರು. ಹಾಗಾಗಿ ಹುಟ್ಟಿನ ಸೂತಕ, ಜನನ ಸೂತಕ ಇಲ್ಲ. ಆಮೇಲೆ ಮರಣ ಸೂತಕವನ್ನು ಆಚರಿಸಬಾರ್ದು ಅಂತ ಶರಣರು. ಅಂದ್ರೆ ಏನಾಯ್ತು, ಆತ್ಮ ಜೀವಾತ್ಮ ಪರಮಾತ್ಮನಲ್ಲಿ ಒಡವೆರೆದು ಒಂದಾಯ್ತಾ, ಮುಂದಿನ ಜನ್ಮಕ್ಕೆ ಹೋಯ್ತಾ, ನಮಗೆ ಗೊತ್ತಿಲ್ಲ. ಹಾಗಾಗಿ ಲಿಂಗ ದೀಕ್ಷೆ ಆದವರಿಗೆ ಲಿಂಗೈಕ್ಯರಾದರು ಅಂತ ಹೇಳ್ತಾರೆ. ಆದ್ರಿಂದ ಮರಣ ಸೂತಕವನ್ನು ಕೂಡ ಆಚರಿಸಬಾರ್ದು. ಆಮೇಲೆ ಉಚ್ಚಿಷ್ಟ ಸೂತಕ ಅಂತ ಬ್ರಾಹ್ಮಣರು ಮಾಡೋದು ನೋಡಿರ್ಬೋದು ನೀವು. ಅವರು ಊಟ ಎಲ್ಲ ಆದ್ಮೇಲೆ ಸಗಣಿಲ್ ಸಾರಿಸ್ತಿದ್ರು. ಹಿಂದೆ ಸಗಣಿಲ್ ತಂದು ಸಾರಿಸ್ತಿದ್ರು. ಆಮೇಲೆ ಕೈ ತೊಳೆದ್ಮೇಲೆ ಆ ತಟ್ಟೆ ಮುಟ್ಟೋದೇ ಇಲ್ಲ ಅವರು. ಅದನ್ನ ಬೇರೆಯವ್ರಿಗೆ ಮುಟ್ಬೇಕು, ಬೇರೆಯವ್ರು ತೊಳೆಯಕ್ಕೆ ನೇಮಕ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ಅದನ್ನ ಲಿಂಗಾರ್ಪಿತವಾದ ಪ್ರಸಾದದ ಬಟ್ಟಲು. ಆದ್ರಿಂದ ನಿನ್ನ ಎಂಜಲನ್ನೇ ನೀನೇ ಪ್ರಸಾದ ಮಾಡ್ಕೋಬೇಕಪ್ಪ, ಅದನ್ನ ಯಾಕೆ ಎಂಜಲು ಅಂತೀಯ? ಆದ್ರಿಂದ ಒಂದಗಳು ಕೂಡ ವ್ಯರ್ಥ ಮಾಡೋಂಗಿಲ್ಲ.
ಅದನ್ನ ತೊಳೆದು ಕುಡಿತಾರೆ ಈಗಲೂ ಅನೇಕ. ನಾವೆಲ್ಲ ಸ್ವಾಮೀಜಿಗಳು ಅದನ್ನ ನಮಗೆ ದೀಕ್ಷೆ ಕೊಡುವಾಗ ಹೇಳಿರ್ತಾರೆ, ಒಂದಗಳು ಪ್ರಸಾದವನ್ನ ಕೆಳಕ್ಕೆ ಚೆಲ್ಲಬಾರ್ದು. ಯಾಕೆ ಅಂದ್ರೆ ಅದು ಶಿವನ ಪ್ರಸಾದ. ಒಂದು ಅಕ್ಕಿ ಕಾಳನ್ನು ನಮ್ಮ ಕೈಲಿ ನಿರ್ಮಾಣ ಮಾಡಕ್ಕಾಗಲ್ಲ, ಒಂದು ರಾಗಿ ಕಾಳನ್ನು ನಮ್ಮ ಕೈಲಿ ನಿರ್ಮಾಣ ಮಾಡಕ್ಕಾಗಲ್ಲ. ಅದು ಭೂಮಿ ತಾಯಿಯ ಪ್ರಸಾದ, ಅಂದ್ರೆ ಪರಮಾತ್ಮ ಕೊಟ್ಟ ಪ್ರಸಾದ. ಆದ್ರಿಂದ ಅದನ್ನ ನಾವು ಕೆಡಿಸಬಾರ್ದು ಅನ್ನೋ ಕಾರಣಕ್ಕೆ ಶರಣರು ಉಚ್ಚಿಷ್ಟ ಸೂತಕ ಅನ್ನೋದನ್ನು ಆಚರಣೆ ಮಾಡಲಿಲ್ಲ. ಕೊನೆಯದಾಗಿ ರಜಸ್ಸೂತಕ. ಹೆಣ್ಮಕ್ಳು ಏನು ರಜಸ್ವಲಯರಾಗ್ತಿದ್ರು, ಮುಟ್ಟಾಗೋದು ಅಂತಿರಲ್ಲ, ಅದನ್ನ ಶರಣರು ಒಪ್ಲಿಲ್ಲ. ಮುಟ್ಟು ನಿಂತ 3 ದಿವಸಕ್ಕೆ, ಮುಟ್ಟು ತಡೆದು 3 ದಿವಸಕ್ಕೆ ಹುಟ್ಟು ಬಂದವ್ ನೀನು ಅಂತ ಹೇಳ್ತಾರೆ ಕಡ್ಕೊಂಡು ಮಡಿವಳಪ್ಪನವ್ರು. ಮುಟ್ಟಬೇಡ ಮುಟ್ಚಿಟ್ಟು ಅಂತಿದಿ, ಮುಟ್ಟು ತಡದೆ ಹುಟ್ಟು ಬಂದಿದ್ಯಪ್ಪ, ನೀನೇನ್ ಶುದ್ಧ ಅಂತ ಕೇಳ್ತಾರವ್ರು. ಅಂದ್ರೆ ತಾಯಿ ನಮಗೆ ಏನ್ ಜನ್ಮ ಕೊಡ್ಬೇಕಾದ್ರೆ ಆ ಮುಟ್ಟು ತಡದೆ ನಾವು ಹುಟ್ಟಬಾರ್ದು, ಮುಟ್ಟಂತಾನೆ ಅನ್ಲಬಾರ್ದು. ಈಗ ನೋಡಿ, ಅದು ಮುಸಲ್ಮಾನರಲ್ಲಿ ಇಲ್ಲ, ಕ್ರಿಶ್ಚಿಯನ್ರಲ್ಲಿ ಇಲ್ಲ. ಆಮೇಲೆ ಅವರಲ್ಲಿ ಏನು ಈ ಯಾರು ವಿಜ್ಞಾನದ ಪ್ರಕಾರನೂ ಕೂಡ ಆ ಕಾರಣಕ್ಕಾಗಿ ಹೆಣ್ಣನ್ನ ಶೂದ್ರಳು ಅಂದ್ಬಿಟ್ಟಿದ್ರು. ಅದು ತಪ್ಪು. ಒಂದ್ ವೇಳೆ ಹೆಣ್ಣು ಶೂದ್ರಳಾದ್ರೆ ಹೆಣ್ಣಿನ ಹೊಟ್ಟೆಯಲ್ಲಿ 9 ತಿಂಗಳಿದ್ದಂತ ಗಂಡು ಕೂಡ ಶೂದ್ರ ಆಗ್ಬೇಕಾಗತ್ತೆ. ಆದ್ರಿಂದ ಅದನ್ನ ಆಚರಿಸಬಾರ್ದು. ಹೀಗೆ ಪಂಚಸೂತಕಗಳನ್ನ ಆಚರಿಸಬಾರ್ದು. ಇನ್ನು ಪಂಚಪಾತಕಗಳು ಅಂತ ಬರ್ತವೆ, ಅದನ್ನ ನಾಳೆ ಹೇಳ್ತೀನಿ. ಸಮಯ ಆಗ್ತಾ ಇದೆ ಇವತ್ತು. ನಾಳೆ ಇದೇ ವಚನವನ್ನೇ ನಾನು ಮುಂದುವರಿಸ್ತೀನಿ. ನಾಳೆ ಸಂಜೆಗೆ, ಬೆಳಗ್ಗೆ ಬೇರೆ ಇರುತ್ತೆ, ಸಂಜೆಗೆ ನಿಮಗೆ ಬೇರೆ ಹೇಳ್ತೀನಿ. ಇವತ್ತು ಬೆಂಗಳೂರಿನಿಂದ ಅತಿಥಿಗಳು ಬಂದಿದ್ದಾರೆ. ನಮ್ಮ ಲಿಂಗರಾಜ್ ಅವರು, ಸುಭಾಷ್ ಅವರು, ಕಿತ್ತೂರವರು, ಅವರ ಸತಿಪತಿ ದಂಪತಿಗಳೆಲ್ಲ ಸಮೇತವಾಗಿ ಬಂದಿದ್ದಾರೆ. ಜೊತೆಗೆ ಅವರೊಂದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ, 3 ದಿವಸ ನಾವಿಲ್ಲಿ ಉಳಿಬೇಕು, ಪ್ರವಚನ ಕೇಳಬೇಕು, ಆನಂದ ಪಡಬೇಕು. ಸಾಮಾನ್ಯವಾಗಿ ತುಂಬಾ ರಶ್ ಇದ್ದಿದ್ರೆ ಅವ್ರಿಗೆ ಜಾಗ ಸಿಕ್ತಿತ್ತೋ ಇಲ್ವೋ, ಅವ್ರ ಅದೃಷ್ಟ ಚೆನ್ನಾಗಿದೆ, ಇವತ್ತು ರೂಮ್ಗಳು ಇದಾವೆ. ಹಾಗಾಗಿ 3 ದಿವಸ ಅವರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು, ಚಿಕಿತ್ಸೆಗಾಗಿ ಅಲ್ಲ, ಆದ್ರೆ ಎಲ್ಲಾ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾರೆ. ಜೊತೆಗೆ ಪ್ರಸಾದ ಮಾಡಿಕೊಂಡು ಇಲ್ಲಿ ಆನಂದವನ್ನ ಅನುಭವಿಸ್ಬೇಕು, ಜೊತೆಗೆ ಇಲ್ಲಿ ಪ್ರಕೃತಿ ಮಧ್ಯೆ ಇರಬೇಕು ಅನ್ನೋದು ನಮ್ಮ ಲಿಂಗರಾಜ್ ಅವರ ಇಚ್ಛೆ. ಹಾಗಾಗಿ ಬೆಂಗಳೂರು ಅವರು ಎಂಜಿನಿಯರ್ ಆಗಿದ್ದಾರೆ, ಅವರು 3 ದಿನಗಳ ಅನುಕೂಲ ಮಾಡ್ಕೊಂಡು ಹಿಂಗ್ ಬರ್ಬೇಕು. ಅಂದ್ರೆ ಹಿಂಗ್ ಬಂದ್ರೆ ನಿಮಗೆ ಸಂಪರ್ಕ ಬೆಳೆಯುತ್ತೆ, ನಿಮಗೆ ಆಧ್ಯಾತ್ಮಿಕ ಸಂಸ್ಕಾರ ಸಿಗತ್ತೆ ಮುಂದೆ. ಅದಕ್ಕೆ ನಮ್ಮ ಗುರಿ ಇದೆ, ಮುಂದೆ ಇನ್ನೂ ಕೊಠಡಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು. ಈ ತರ ಬಂದಂತವ್ರಿಗೂ ಕೂಡ ಅವಕಾಶ ಮಾಡಿ ಕೊಡ್ಬೇಕು, ಇರ್ಬೇಕು. ಅವರು ಸಂಸ್ಕಾರ, ಮತ್ ಮಕ್ಳನ್ನ ಕರ್ಕೊಂಬಂದ್ರೆ ಆ ಮಕ್ಳಿಗೂ ಸಂಸ್ಕಾರ ಆಗ್ಬಿಡುತ್ತೆ. ಹೀಗೆ ಇರ್ತಕ್ಕಂಥ, ಮತ್ತೆ ಎಲ್ಲೆಲ್ಲೋ ಹೋಗಿ ಅಲ್ಲೇ ಮತ್ತೆ ಧಾರವಾಡದಲ್ಲಿ ಉಳಿದ್ರೆ, ಹುಬ್ಳಿಲಿ ಉಳಿದ್ರೆ, ಅಥವಾ ಈ ತೀರ್ಥಕ್ಷೇತ್ರಗಳನ್ನು ಇವತ್ತು ಅತ್ಯಂತ ಶಬ್ದ ಜನನಿಬಿಡ ಆಗ್ಬಿಟ್ಟಿದೆ. ಬರೇ ಗದ್ದಲ, ಎಲ್ಲೋದ್ರೂ ಗದ್ದಲ. ರೂಮ್ ಸಿಗೋದು ಕಷ್ಟ, ಗಲಾಟೆ, ಮತ್ತು ಸರಿಯಾಗಿ ಆಹಾರ ಸಿಗೋದು ಕಷ್ಟ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ. ಇಲ್ಲಿ ಯಾವ ಮಾಲಿನ್ಯಗಳೂ ಇಲ್ಲ. ಅಂತಹ ಜಾಗವನ್ನ ಅವರು ಆರಿಸ್ಕೊಂಡಿದ್ದಾರೆ. ಅವರಿಗೆ ಶುಭವಾಗ್ಲಿ ಅವರೆಲ್ರಿಗೂ. ಮತ್ತೆ ಮುಂದೆ ಚಿಕಿತ್ಸೆಗೂ ಬರೋರಿದ್ದಾರೆ ಅವರು ಫೆಬ್ರವರಿಯಲ್ಲಿ. ಅವ್ರಿಗೆ ಎಲ್ರಿಗೂ ಶುಭವಾಗ್ಲಿ, ನಿಮ್ಮೆಲ್ರಿಗೂ. ಮತ್ತು ನಮ್ಮ ತಾಯಂದ್ರಿಬ್ರು ಹಳಿಯಾಳದಿಂದ, ದಾಂಡೇಲಿಯಿಂದ ಚಿಕಿತ್ಸೆಗೆ ಬಂದಿದ್ದಾರೆ. ಇವತ್ತು 10 ದಿವಸಕ್ಕೆ ಅವರು ಉಳ್ಕೊಳ್ತಾರೆ. ಇವತ್ತಾಗ್ಲಿ ಶುರುವಾಗಿದೆ. ಎಲ್ಲರೂ ನಮ್ಮ ಅರ್ಚನಕ್ಕ ಮತ್ತು ನಮ್ಮ ಅದೃಶ್ಯನವರಂತೂ ಅವ್ರು 21 ದಿವಸ ಉಳಿಬೇಕಂತಾನೆ ಸಂಕಲ್ಪ ಮಾಡಿ ಅವ್ರ ಮಗನೇ ಉಳಿಸಿದ್ದಾರೆ. ಅವ್ರಿಗೆ ಸಂತೋಷ ಆಗ್ತಾ ಇದೆ. ಹೀಗೆ ಒಟ್ಟು ಜಯಕುಮಾರ್ ಅವರು ಬೆಂಗಳೂರಿಂದ ಬಂದು 18 ದಿನ 10 ದಿವಸಕ್ಕೆ ಬಂದವರು. ಅವರು ಮುಂದೆ ಎಕ್ಸ್ಟೆಂಡ್ ಮಾಡಿಕೊಂಡು ಇವತ್ತು ಅವ್ರ ಮನೆಗೆ ಒಬ್ರು ಅವ್ರ ಸಂಬಂಧಿಕರು ದೇಹ ಬಿಟ್ಟಿದ್ದಾರೆ. ಅಂದ್ರೆ ಸಾವಾಗಿದೆ. ಅವ್ರ ಸಂಬಂಧಿಕರು, ದೂರದ ಸಂಬಂಧಿಕರು. ಆದ್ರೂ ಕೂಡ ಅವ್ರಿಗೆ ಉಪವಾಸದಲ್ಲಿರೋದ್ರಿಂದ ಮತ್ತು ಹೋಗಕ್ಕೂ ಅನುಕೂಲ ಇರಲಿಲ್ಲ, ಫ್ಲೈಟ್ ಅನುಕೂಲ ಆಗ್ಲಿಲ್ಲ. ಹಾಗಾಗಿ ಅವರು ಉಳ್ಕೊಂಡಿದ್ದಾರೆ. ಎಲ್ಲರಿಗೂ ಶುಭವಾಗ್ಲಿ. ಮತ್ತು ನಮ್ಮ ಸರೋಜಾದೇವಿ ಸಾಧನೆ ಅಂತೂ ಬಹಳ ದೊಡ್ಡದು. ಅವರು 21 ದಿವಸ ಇರೋಕ್ಕೆ ಅಂತಾನೆ ಸಂಕಲ್ಪ ಮಾಡಿ ತುಂಬಾ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ.
ಮತ್ತು ಬೆಳಿಗ್ಗೆ 5 ಗಂಟೆಗೆ ಬೆಲ್ ಮಾಡ್ತಾರೆ ಮತ್ತು ಮೊದಲು ಎಬ್ಬಿಸ್ತಾರೆ. ನಿಮಗೆ ಎದ್ದು ಬಿಸಿನೀರು ಬರ್ತದೆ, ಜಳಕ ಮಾಡ್ಕೊಳ್ಳಿ. 5:45ಕ್ಕೆ ಇಲ್ಲಿ ಪ್ರಾರ್ಥನೆ. 5:40ಕ್ಕೆ ಬೆಲ್ ಆಗುತ್ತೆ. ಎಲ್ಲರೂ ಬಂದ್ಬಿಡಿ, ಕರ್ಸ್ಕೋಬೇಡಿ ಯಾರು ಕೂಡ. ಎಲ್ಲರೂ ತುಂಬಾ ಸುಸ್ತಿದ್ರೆ, ಉಪವಾಸ ಮಾಡಿದವ್ರಿಗೆ ನಿದ್ದೆ ಚೆನ್ನಾಗಿ ಬರ್ತಿದ್ರೆ, ಸುಸ್ತಿದ್ರೆ ಮಲ್ಕೊಳ್ಳಿ. ಇಲ್ಲದೆ ಹೋದ್ರೆ ಎಲ್ಲರೂ ಪ್ರಾರ್ಥನೆಗೆ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.